ಗುಡ್ ಮಾರ್ನಿಂಗ್. ನಾನಿವತ್ತು ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ, ಅಪ್ಪ ಹುಷಾರಿರಲಿಲ್ಲ ಅಂತ. ಆಮೇಲೆ ಗೊತ್ತಾಯಿತು ಕಾರ್ನ ನಾನು ಸರ್ವಿಸಿಗೆ ಬಿಟ್ಬಿಟ್ಟಿದ್ದೇನೆ. ಸರಿ ಆಯಿತು ಅಂದ್ಬಿಟ್ಟು ಕಾರ್ನ ತೊಗೊಳ್ಳೋಣ ಅಂತ ಆಟೋ ಬುಕ್ ಮಾಡ್ಕೊಂಡು ಹೊರಟೇ ಬಿಟ್ಟೆ ಊರ ಕಡೆಗೆ. ನಮ್ಮೂರು ಬಂದು ಚಂಗಾಯಿಪಟ್ಟಣ ಇದೆ ನೋಡಿ, RR ಐರನ್ ಫಿಟ್ನೆಸ್ ಅಂತ ನಮ್ಮ ಜಿಮ್ಗೆ ಹೋಗೋ ಟೈಮ್ ಇಲ್ಲ, ಟೈಮ್ ಆಗೋಗಿತ್ತು. ಹಾಗಾಗಿ ಬೋರ್ಡ್ ನೋಡ್ಕೊಂಡು ಹಾಗೆ ಹೋಗ್ತಾ ಇದ್ದೀನಿ. ಓಕೆ, ಏನೋ ಲೈಟಾಗಿ ರೆಡಿಯಾಗಿದೆ. ಫೈನಲಿ ನನ್ನ ರಥ ಕೈಗೆ ಸಿಕ್ತು, ತೊಗೊಂಡು ಊರ ಕಡೆಗೆ ಹೊರಟೇ ಬಿಟ್ಟೆ. ಹೋಗೋದಕ್ಕೂ ಮುಂಚೆ ಬೆಳಗ್ಗೆ ಒಂದು ಕತೆ ಆಯಿತು. ನಾನು ನಮ್ಮ ಅಕ್ಕಗೆ ಫೋನ್ ಮಾಡಿದ್ದೆ, ಅಕ್ಕ ಎಷ್ಟು ಗಂಟೆಗೆ ಫ್ರೀ ಆಗ್ತೀಯಾ ಅಂತ. ಮೇಡಮ್ಮು 8 o'clockವರೆಗೂ ಫ್ರೀ ಇಲ್ಲ. ಸರಿ, ಅಲ್ಲಿವರೆಗೂ ಏನು ಮಾಡೋದು, ನಾನು ಈಗಲೇ ಹೊರಟ್ಬಿಟ್ರೆ ಒಂದು 12:30ಗೆಲ್ಲ ರೀಚ್ ಆಗಿಬಿಡ್ತೀನಿ. ಊರಿಗೆ ಹೋಗಿ ಅಪ್ಪ ಅಮ್ಮನ ನೋಡಿಕೊಂಡು ಹೊರಟ್ಬಿಟ್ಟು ಬಂದರು ಒಂದು 2-3 o'clockಗೆಲ್ಲ ಎಲ್ಲ ಕೆಲಸ ಮುಗ್ದಿರುತ್ತೆ ನನಗೆ. ಸೊ ವಾಟ್ ನೆಕ್ಸ್ಟ್ ಅಂತ ಮುಂಚೆನೇ ನನ್ನ ಫ್ರೆಂಡು VIP ಫ್ರೆಂಡ್ ಇದ್ದಾರೆ ಒಬ್ಬರು, ಅವ್ರಿಗೆ ಫೋನ್ ಮಾಡಿದೆ, ಎಷ್ಟು ಗಂಟೆಗಮ್ಮ ಫ್ರೀ ಆಗ್ತೀಯಾ ಅಂತ. ನಾವು ಬ್ಯಾಂಗ್ಳೂರಿಂದ ಅವ್ರು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ರೂ ಪಾಪ ಅವ್ರು ಕೊಡೋ ಟೈಮ್ಗೆ ನಾನು ಹೋಗ್ಬೇಕಾಗುತ್ತೆ. ಸೊ ಅವಳು ಹೇಳಿದ್ಲು ನನಗೆ ಒಂದು 4 o'clockಗೆಲ್ಲ ಫ್ರೀ ಮಾಡ್ಕೊಂಬಿಡ್ತೀನಿ, ಬಾ ಬೇಬಿ ಅಂತ. ಸರಿ ಅಂದ್ಬಿಟ್ಟು ಆವಾಗ ನಾನು ಒಂದು 3 o'clockಗೆಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ ರೈಟ್ ಟೈಮು, ಎಲ್ಲರೂ ಮೀಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡಿದ್ದು ನಾನು. ಕಾರ್ ತೊಗೊಳೋದಕ್ಕೂ ಮುಂಚೆ ಹಾಗೆ ಬರ್ತಾ ಅಂದವೇ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವ್ರ ಮನೇಲಿ ಮಟನ್ ಸಾಂಬಾರು ಮತ್ತು ರೈಸ್ ಮಾಡಿದರು ಬೆಳಗ್ಗೆನೆ. ಸರಿ ಊಟ ಮಾಡು ಅಂತ ಫುಲ್ ಫೋರ್ಸ್ ಮಾಡಿದ್ರು. ನಾನು ಡಯೆಟ್ನ ಬ್ರೇಕ್ ಮಾಡಿ ಚೆನ್ನಾಗಿ ಊಟ ಮಾಡಿದೆ. ಸಕ್ಕತ್ತಾಗಿತ್ತು ಮಟನ್ ಸಾಂಬಾರು, ಆಯಿತಾ. ನಾನು ಹೊಟ್ಟೆ ತುಂಬಿತು. ನೆಮ್ಮದಿಯಾಗಿ ಇನ್ನೆಲ್ಲೂ ಗಾಡಿನ ಸ್ಟಾಪ್ ಮಾಡೋದು ಬೇಡ, ಊರ ಕಡೆಗೆ ಹೋಗ್ತಾ ಇರೋಣ ಅಂತ ಹೊರಟೆ. ಆಮೇಲೆ ನೋಡಿದ್ರೆ ನನಗೇನೋ ಹೊಟ್ಟೆ ತುಂಬಿದೆ, ಆದರೆ ನನ್ನ ಕಾರ್ಗೆ ಊಟ ಮಾಡಿಸಿಲ್ಲ ನಾನು. ಸರಿ ಆಯಿತು, ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ ನೋಡ್ಕೊಂಡು ಹೊರಟೆ. ಎಲ್ಲೂ ಸದ್ಯಕ್ಕೆ ಕಾಣಿಸ್ಲಿಲ್ಲ. ನೆಕ್ಸ್ಟು ಟೋಲ್ ಬಿಟ್ಟರೆ ಸಿಗ್ಬೋದು ಅಂತ ಹೊರಟೆ. ಓಕೆ, ಟೋಲ್ ಬಂದೇ ಬಿಡ್ತು. ಇನ್ನೂ ಎಲ್ಲೂ ಪೆಟ್ರೋಲ್ ಬಂಕ್ ಸಿಕ್ಕಿಲ್ಲ, ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟರೊಳಗಡೆ ಮಳೆ ಸ್ಟಾರ್ಟ್ ಆಗೋಯ್ತು. ವೆದರ್ ಅಂತೂ ಸಕ್ಕತ್ತಾಗಿದೆ. ಪೆಟ್ರೋಲ್ ಬಂಕ್ ಕಾಣಿಸ್ತಾ ಇದೆ ಒಂದು. ಹೋಗೋ. ಅಯ್ಯೋ, ಯಾರು ಕಾಣಿಸ್ತಾನೆ ಇಲ್ವಲ್ಲ. ಇಡೀ ಪೆಟ್ರೋಲ್ ಬಂಕೆ ಖಾಲಿ ಹೊಡಿತಾ ಇದೆ. ಓನರು ಇಲ್ಲ, ಕೆಲಸದವರು ಇಲ್ಲ. ಸರ್, ಪೆಟ್ರೋಲು ಈ ಥರ ಆಗ್ಬಿಡ್ತಲ್ಲ. ಇನ್ನು 78 ಕಿಲೋಮೀಟರ್ಸ್ ಹೋಗ್ಬೋದು. ಓಕೆ, ಬಂತಿನೊಂದು ಇಂಡಿಯನ್ ಪೆಟ್ರೋಲ್ ಬಂಕ್. ಇಲ್ಲಿದ್ದೇನು ಕತೆ ನೋಡುವ. ಜಸ್ಟ್ ಆ ಪೆಟ್ರೋಲ್ ಬಂಕು ಇಲ್ಗೂ ಜಸ್ಟ್ ಒಂದು 1.5 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ಇಲ್ಲಿದೇನಪ್ಪ, ಇಲ್ಲೂ ಏನೋ ಪ್ರಾಬ್ಲಮ್ ಆಗಿರೋಂಗಿದೆ. ಯಾಕೋ ಇವತ್ತು ಟೈಮೇ ಸರಿ ಇಲ್ಲ ನಂದು. ಇನ್ನೊಬ್ರು ಬಂದರು, ಇಬ್ಬಿಬ್ರು ರೆಡಿ ಮಾಡ್ತಿದ್ದಾರೆ. ನೋಡೋಣ, ಸರಿ ಹೋಗ್ಬೋದೇನು. ಯಾಕೆ ಆಗ್ಲಿಲ್ವಾ? ಅಯ್ಯೋ ಕರ್ಮವೇ, ಪೆಟ್ರೋಲೇ ಹಾಕಿಲ್ಲ. ಏನಾಯ್ತಪ್ಪ? ಅಂತೂ ಇಂತೂ ಫೈನಲಿ ನನ್ನ ಕಾರ್ಗೂ ಊಟ ಮಾಡಿಸ್ಕೊಂಡು ಹೊರಟೆ. ಬರ್ತಾ ಎಲ್ಲಾದರೂ ಫ್ರೂಟ್ಸ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ.
ಅಲ್ಲೆಲ್ಲೂ ಆಗಲಿಲ್ಲ. ನೋಡೋಣ, ಹಿರಿ ಸೇವೆ ಹತ್ರ ಫ್ರೂಟ್ಸ್ ತೊಗೊಂಡು ಹೋಗ್ತೀನಿ. ಒಂದೊಂದು ಕೆ ಜಿ ಸಪ್ರೇಟ್ ಎಲ್ಲ ಬೇಗ ಕಾಣ್ತಾ ಇದ್ದಾವೆ. ಜಾಸ್ತಿ ಹಾಕಿ ನಿಂಗೊಂದು ಹೋಗಕ್ಕೆ ಆದ್ರೆ ನೋಡಿಲಿ ಅವು ಫ್ರೀಯಾಗಿ ಕೊಟ್ಟಿರೋದವು ಅವೇನು ಜಾಸ್ತಿ ಅರ್ಧ ಕೆ ಜಿ ಜಾಸ್ತಿ ಕೊಟ್ಟಿಲ್ವಾ? ಅಪ್ಪ ನೋಡ ಏನಿದು ಎರಡು ಬೇರೆ ಕೊಟ್ಟು ನೋಡಿಲಿ. ಇದು ಹಂಗೆ ಮಾಡಿಕೊಂಡು ಹೋಗಕ್ಕಲ್ಲ ಒಂದು ಎರಡು ತಾಳಕ್ಕೆ ಹೋಗ್ಲಿ ಅಂತ ಎಲ್ಲ ಹಂಗೆ ತೆಗಿಬೇಡ. ಎಲ್ಲ ಎರಡು ತಾಳ ಇಷ್ಟನೇ ಇರೋದು ಇದು ಒಳಗಡೆ ಬೇಡ. ಫುಟ್ಪಾಳೆ ಚೆನ್ನಾಗಿತ್ತು. ಅಕ್ಕ ಬಾರಿ ಪಾಸ್ತಾ ನಿನ್ನೆ ಹೂವಂತೆ ಓ ನನೆ ಬಾರಿ ಹೊಲಿಕೆ ಕಾಯ್ದು ಬತ್ತೆ ಬರೇಕ ಎಲ್ಲ ಹಣ್ಣು ತುಂಬಿಕೊಡ್ತಾವನಕ್ಕ. ಹ್ಞೂ, ರುಚಿ ನೋಡಿ ಅಂತ ಕೊಡೋದು, ಅದನ್ನೊಂದು ಕೆ ಜಿ ಹಾಕೋದು. ಬೇರೆ ಮೇಡಮ್ ನಾವಿಲ್ಲ ಬರವಿ ಸ್ವಲ್ಪ 60 ಕೊಡಕ್ಕೆ ಹೋಗ್ಲಿ. ನೀನೇ ಅವತ್ತು ನಿಮ್ಮ ಮೊದಲು ಜಾಸ್ತಿ ನಮಗೆ ಕಮ್ಮಿ ಹೇಳ್ಬೋದು. ಅದಕ್ಕೆ ಆಪಲ್ ಕೊಡ್ತೀನಿ ಚೆನ್ನಾಗಿತ್ತು. ಜಾಸ್ತಿ ಹೇಳ್ತಾನೆ ಅದಕ್ಕೆ. ನನ್ಗೆ ಆಪಲ್ ಬೇಡ, ಮುಗಿಸ್ತೀನಿ ನಿಜವಾಗ್ಲೂ ತಗೊಂಡು ಹೋಗಲ್ಲ. ತಾಣಬೇಡಿ ನಮ್ಮ ಆಪಲ್ ಚೇಂಜ್ ಕೊಡಿ. ಚೇಂಜ್ ಇಲ್ಲ, ನಾನು ನಿಮ್ಗೆ ಚೇಂಜ್ ಎಲ್ಲ ಬಾಜ್ ಕೊಟ್ಟಿದ್ದೀನಿ ನಿಮಗೆ. ದ್ರಾಕ್ಷಿ ಸೀಡ್ಲೆಸ್ ಸಾಕು. ಎಷ್ಟಾಯ್ತು ಬಿಲ್ಲ? ಬಾಳೆಹಣ್ಣು ನೇರಳೆಣ್ಣಿದ್ಯಾ? ಹ್ಞೂ ಐತೆ ಎಲ್ಲ ಅದು ಮಾತ್ರ ಟೇಸ್ಟಿ ಕೊಡ್ಲಿಲ್ಲ. ನೇರಳೆಣ್ಣ ಅದನ್ನ ನೀಟಾಗಿರೋದು ತೆಗ್ದ್ಬಿಟ್ಟು ಒಂದು ಇಲ್ಲಿ ಕೊಟ್ಟ. ಇದು ಬೇಡ ಕಣಪ್ಪ, ನೇರಳೆ ಇನ್ನೊಂದು ಪೀಸು ಅಲ್ಲ, ತಿಂತೀನಿ ಆದ್ರೆ ಬೇಡ. ಇದು ವ್ಯಾಪಾರ ಅಂತೂ ಸಕ್ಕತ್ತಾಗಿ ಮಾಡ್ತೀರಾ ಬಿಡಿತು. ಯಾರು ಆಪಲ್ ಏನು ತಗೊಳ್ಳಿ? ಹಾಂ, ಆಪಲ್ ಆಪಲ್ ತಗೊಳ್ಳಿಲ್ಲ, ಕನ್ವಿನ್ಸ್ ಮಾಡಲಿಲ್ಲ ಆಪಲ್ ತೊಗೊಳಕ್ಕೆ. ಆ ಫ್ರೂಟ್ ಶಾಪ್ ಬಂದು ಹಿರಿಸೇವೆ ಸರ್ಕಲಲ್ಲಿದೆ. ಎಲ್ಲ ಫ್ರೆಶ್ ಆಗಿತ್ತು. ನಿಮ್ಗೆ ಯಾರಾದ್ರೂ ಈ ರೂಟಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಫ್ರೂಟ್ ತೊಗೊತೀನಿ ಅಂದರೆ ಖಂಡಿತ ಶಾಪ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಎಲ್ಲ ಫ್ರೆಶ್ ಫ್ರೂಟ್ಸೇ ಇತ್ತು. ಅವನಂತೂ ನೀವು ಒಂದು 500ಗೆ ತೊಗೊಂಡೋಗ್ತೀರಾ ಅಂತ ನೀವು ಮೈಂಡಲ್ಲಿ ಅಂದ್ಕೊಂಡೋದ್ರೆ ಅವನೊಂದು 2,000 ರೂಪಾಯಿ ವ್ಯಾಪಾರ ಮಾಡಿ ಕಳಿಸ್ತಾನೆ. ಮಾತ್ರ ತುಂಬ ಚೆನ್ನಾಗಿ ವ್ಯಾಪಾರನೂ ಮಾಡ್ತಾನೆ, ಚೆನ್ನಾಗಿ ಫ್ರೂಟ್ಸೂ ಫ್ರೆಶ್ ಆಗಿರೋದು ಕೊಡ್ತಾನೆ. ಹಿರಿಸೇವೆ ಬಿಟ್ಟು ಮುಂದಕ್ಕೆ ಇಲ್ಲಿ ಸಾಯಿಬಾಬಾ ಟೆಂಪಲ್ ಇದೆಯಲ್ಲ, ಅದು ಪಕ್ಕನೇ ನಮ್ಮದು ಒಂದು ಪೌಲ್ಟ್ರಿ ಮಾಡ್ತಾಯಿದ್ವಿ. ಒಂದು 2 months ಆಗಿತ್ತು, ನೋಡಿರಲಿಲ್ಲ. ಕೆಲಸ ನಡೀತಾ ಇದೆ. ಹಾಗೆ ಹೋಗ್ತಾ ಅಂದವೇ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ. ಇನ್ ರೋಡಿಂದ ಏನೊಂದು 500 ಮೀಟರಲ್ಲೇ ಈ ಪೌಲ್ಟ್ರಿ ಫಾರ್ಮ್ ಬರುತ್ತೆ. ವಿಕಾಸ್ ಎಲ್ಲಿ? ವಿಕಾಸ್ ಯಾರು ಈಗ ಕಾಡ್ತಾನೆ ಇಲ್ಲ ನನಗೆ. ನೋಡಿ, ಇಷ್ಟು ಮಾತ್ರ ರೆಡಿಯಾಗಿದೆ. ಇನ್ನು ಮರಿಗಳನ್ನ ಬಿಟ್ಟಿಲ್ಲ. ಟಿ ಸಿ ಬಂದಿಲ್ಲ ಅಂತ ವೆಯ್ಟಿಂಗಲ್ಲಿದೆ. ವೆಯ್ಟ್ ಫಾರ್ ಪಾರ್ಟ್ 2. ಬಾಯ್.